ಈ ಕಥೆ ಶುರುವಾಗೋದು ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿ. ಸಾಮಾನ್ಯ ಕುಟುಂಬದಿಂದ ಬಂದ ಒಬ್ಬ ವ್ಯಕ್ತಿ ಮುಂದೆ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಕರಾಳ ಜಾಲದ ಕೇಂದ್ರಬಿಂದು ಆಗ್ತಾನೆ. ಆ ವ್ಯಕ್ತಿಯ ಹೆಸರು ಜೆಫ್ರಿ ಎಪ್ಸ್ಟೀನ್. ಜೆಫ್ರಿ ಎಪ್ಸ್ಟೀನ್ ಹುಟ್ಟಿದ್ದು 1953ರಲ್ಲಿ. ಆರಂಭದಲ್ಲಿ ಅವನು ಒಂದು ಸಾಮಾನ್ಯ ಗಣಿತ ಶಿಕ್ಷಕ. ಆದರೆ ಯಾವಾಗ ಅವನು ಹಣದ ಜಗತ್ತಿಗೆ ಕಾಲಿಟ್ಟನೋ ಅಂದಿಂದಲೇ ಅವನ ಜೀವನ ಸಂಪೂರ್ಣವಾಗಿ ತಿರುಗಿಬಿಟ್ಟಿತು. ಅವನು ಕೆಲಸ ಮಾಡಿದ ಬ್ಯಾಂಕುಗಳು, ಶ್ರೀಮಂತ ಗ್ರಾಹಕರು, ರಾಜಕೀಯ ಸಂಪರ್ಕಗಳು ಇವೆಲ್ಲ ಅವನಿಗೆ ಒಂದು ವಿಶೇಷ ಸ್ಥಾನ ಕೊಡ್ತು. ಅವನು ನಾನು ಹಣ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಶಕ್ತಿಶಾಲಿಗಳ ಜೊತೆ ಸಂಪರ್ಕ ಕಟ್ತೀನಿ ಅನ್ನೋದನ್ನೇ ಮುಖ್ಯ ಮಾಡ್ಕೊಂಡಿದ್ದ. ಹಾಗೇ ಅವನ ಜೀವನಕ್ಕೆ ಎಂಟ್ರಿ ಕೊಡ್ತಾಳೆ ಒಂದು ಮಹಿಳೆ, ಘಿಸ್ಲೈನ್ ಮ್ಯಾಕ್ಸ್ವೆಲ್. ಬ್ರಿಟಿಷ್ ಬ್ಯಾಕ್ಗ್ರೌಂಡ್, ಉನ್ನತ ಸಮಾಜದ ಸಂಪರ್ಕಗಳು, ರಾಜಕಾರಣಿಗಳು, ಬಿಸಿನೆಸ್ ಟೈಕೂನ್ಗಳು ಎಲ್ಲರಿಗೂ ಪರಿಚಯ ಇರುವ ವ್ಯಕ್ತಿ. ಘಿಸ್ಲೈನ್ ಮ್ಯಾಕ್ಸ್ವೆಲ್ ಅಂದರೆ ಕೇವಲ ಸ್ನೇಹಿತೆ ಅಲ್ಲ, ಎಪ್ಸ್ಟೀನ್ನ ಈ ಕರಾಳ ಸಾಮ್ರಾಜ್ಯದ ಮ್ಯಾನೇಜರ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. 90ರ ದಶಕಕ್ಕೆ ಬರ್ತಾ ಬರ್ತಾ ಎಪ್ಸ್ಟೀನ್ ತನ್ನದೇ ಆದ ದ್ವೀಪವನ್ನು ಖರೀದಿಸ್ತಾನೆ, ಲಿಟಲ್ ಸನ್ ಜೇಮ್ಸ್. ಹೊರಗಿನಿಂದ ನೋಡಿದ್ರೆ ಅದು ಸ್ವರ್ಗದಂತಿದೆ. ನೀಲಿ ಸಮುದ್ರ, ಖಾಸಗಿ ಜೆಟ್ ಲ್ಯಾಂಡಿಂಗ್, ಭದ್ರತಾ ವ್ಯವಸ್ಥೆ. ಆದರೆ ಒಳಗೆ ನಡೆಯುತ್ತಿದ್ದದ್ದು ಮಾನವೀಯತೆಯನ್ನೇ ನಾಚಿಸುವಂತಹ ಘಟನೆ. ಇಲ್ಲೇ ಇರೋದು ಭಯಾನಕ ಘಟನೆ. ಎಪ್ಸ್ಟೀನ್ ತನ್ನ ಸಂಪರ್ಕ ಬಳಸಿ ಬಡ ಕುಟುಂಬದ ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನು ಮಸಾಜ್ ಕೆಲಸ, ಮಾಡೆಲಿಂಗ್ ಅವಕಾಶ, ಹಣ ಸಹಾಯ ಅಂತ ಕರೆದುಕೊಂಡು ಬರ್ತಿದ್ದ. ಒಂದು ಹುಡುಗಿ ಬಂದ ಮೇಲೆ ಅವಳನ್ನು ನಿಯಂತ್ರಿಸುವುದು, ಬೆದರಿಸುವುದು, ಮತ್ತೆ ದುರುಪಯೋಗ ಮಾಡುವುದು, ಇದು ಒಂದು ಸಿಸ್ಟಮ್ ಆಗಿತ್ತು. ಈ ಕೆಲಸದಲ್ಲಿ ಘಿಸ್ಲೈನ್ ಮ್ಯಾಕ್ಸ್ವೆಲ್ ಪ್ರಮುಖ ಪಾತ್ರ ವಹಿಸಿದ್ದಾಳೆ ಅನ್ನೋ ಆರೋಪಗಳು ಮುಂದೆ ಸಾಬೀತಾಗ್ತಾ ಹೋಗ್ತವೆ. ಈ ದ್ವೀಪ ಮಾತ್ರ ಅಲ್ಲ, ಎಪ್ಸ್ಟೀನ್ ಮನೆಗಳು ಇದ್ವು. ನ್ಯೂಯಾರ್ಕ್ನ ಮ್ಯಾನ್ಹ್ಯಾಟನ್ನಲ್ಲಿ, ಫ್ಲೋರಿಡಾದ ಪಾಮ್ ಬೀಚ್ನಲ್ಲಿ, ನ್ಯೂ ಮೆಕ್ಸಿಕೋ ರಾಜ್ಯದ ದೊಡ್ಡ ರಾಂಚ್ನಲ್ಲಿ, ಪ್ಯಾರಿಸ್ನಲ್ಲೂ ಒಂದು ಅಪಾರ್ಟ್ಮೆಂಟ್. ಪ್ರತಿ ಜಾಗದಲ್ಲೂ ಒಂದೇ ಕತೆ, ಒಂದೇ ರೀತಿಯ ಬಲಾತ್ಕಾರ. ಅವನ ಖಾಸಗಿ ಜೆಟ್ಗೆ ಲೋಲಿಟಾ ಎಕ್ಸ್‌ಪ್ರೆಸ್ ಅನ್ನೋ ಹೆಸರು ಬಂತು. ಈ ಜೆಟ್ನಲ್ಲಿ ಯಾರ್ಯಾರು ಪ್ರಯಾಣ ಮಾಡಿದ್ದಾರೆ ಅನ್ನೋ ಪಟ್ಟಿ ಮುಂದೆ ದೊಡ್ಡ ವಿವಾದವಾಗುತ್ತೆ. ಈ ಪಟ್ಟಿ ಎಪ್ಸ್ಟೀನ್ ಫೈಲ್ಸ್ನ ಅತ್ಯಂತ ತಿರುವಾಗುತ್ತೆ. 2005ರಲ್ಲಿ ಮೊದಲ ಬಾರಿ ಈ ವಿಷಯ ಸಾರ್ವಜನಿಕವಾಗಿ ಹೊರಬರುತ್ತೆ. ಫ್ಲೋರಿಡಾದಲ್ಲಿ ಒಂದು ಹುಡುಗಿ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾಳೆ. ತನಿಖೆ ಶುರುವಾಗುತ್ತೆ. ಎವಿಡೆನ್ಸ್ಗಳಿದ್ರು, ಸಾಕ್ಷಿದಾರರಿದ್ರು. ಆದ್ರೆ ಏನೋ ಮಿರಾಕಲ್ ನಡೆಯುತ್ತೆ. 2008ರಲ್ಲಿ ಎಪ್ಸ್ಟೀನ್ಗೆ ಒಂದು ಡೀಲ್ ಸಿಗುತ್ತೆ. ಕೇವಲ 13 ತಿಂಗಳು ಜೈಲು, ಅದು ದಿನಕ್ಕೆ ಸಮ್ ಹವರ್ಸ್ ಹೊರಗೆ ಹೋಗೋ ಅವಕಾಶ. ಇದನ್ನೇ ಜನ ಶ್ರೀಮಂತರ ನ್ಯಾಯ ಅಂತ ಕರೀತಾರೆ. ಆದ್ರೆ ಒಳಗೊಳಗೆ ದಾಖಲೆಗಳು ಸೇರುತ್ತಾ ಹೋಗ್ತವೆ. ಇಮೇಲ್ಗಳು, ಫ್ಲೈಟ್ ಲಾಗ್ಗಳು, ಫೋಟೋಗಳು, ವಿಡಿಯೋಗಳ ಬಗ್ಗೆ ಮಾತುಗಳು ಹರಡ್ತವೆ. ಬಲಿಪಶುಗಳು ಒಟ್ಟಾಗಿ ಧೈರ್ಯ ಮಾಡ್ತಾರೆ. 2019ರಲ್ಲಿ ಮತ್ತೆ ಎಪ್ಸ್ಟೀನ್ ಅರೆಸ್ಟ್ ಆಗ್ತಾನೆ. ಈ ಸಲ ಫೆಡರಲ್ ಕೇಸ್ ಆಗುತ್ತೆ. ಜಗತ್ತಿನ ಮಾಧ್ಯಮಗಳೆಲ್ಲ ಒಂದೇ ಪ್ರಶ್ನೆ ಕೇಳ್ತಾರೆ, ಈ ಸಲ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಆದ್ರೆ ಜೈಲ್ನೊಳಗೆ ಸಂಶಯಾಸ್ಪದ ಸ್ಥಿತಿಯಲ್ಲಿ ಎಪ್ಸ್ಟೀನ್ ಸತ್ತಿರೋದಾಗಿ ಘೋಷಣೆ ಮಾಡ್ತಾರೆ. ಅಫಿಷಿಯಲ್ ಆಗಿ ಆತ್ಮಹತ್ಯೆ ಅಂತ ಹೇಳ್ತಾರೆ. ಜನ ಅದನ್ನ ನಂಬಲ್ಲ, ಯಾರೋ ಅವನ ಸಾಯಿಸಿದ್ದು ಅನ್ನೋ ಪ್ರಶ್ನೆ ನಿಗೂಢ ಆಗುತ್ತೆ. ಎಪ್ಸ್ಟೀನ್ ಸತ್ತ ನಂತರ ಕಥೆ ಮುಗಿಯಲ್ಲ, ಅಸಲಿ ಕಥೆ ಅಲ್ಲಿಂದಲೇ ಶುರುವಾಗುತ್ತೆ. ಘಿಸ್ಲೈನ್ ಮ್ಯಾಕ್ಸ್ವೆಲ್ ಅರೆಸ್ಟ್ ಆಗ್ತಾಳೆ. ಇನ್ವೆಸ್ಟಿಗೇಷನ್, ಎವಿಡೆನ್ಸ್, ಬಲಿ ಪಶುಗಳ ಹೇಳಿಕೆ ಎಲ್ಲವೂ ಹೊರಗೆ ಬರ್ತಾ ಹೋಗುತ್ತೆ. 2021ರಲ್ಲಿ ಅವಳು ತಪ್ಪಿತಸ್ಥೆ ಅಂತ ಪ್ರೂವ್ ಆಗುತ್ತೆ. ಇದು ಒಂದು ದೊಡ್ಡ ತಿರುವಾಗುತ್ತೆ. 2023ರಿಂದ 2026ರವರೆಗೆ ಎಪ್ಸ್ಟೀನ್ ಫೈಲ್ಸ್ ಅನ್ನೋ ಹೆಸರಲ್ಲಿ 30 ಲಕ್ಷ ಎವಿಡೆನ್ಸ್ ರಿಲೀಸ್ ಆಗ್ತವೆ. ಫ್ಲೈಟ್ ಲಾಗ್ಗಳು, ಕೋರ್ಟ್ ಡಾಕ್ಯುಮೆಂಟ್ಗಳು, ಇಮೇಲ್ಸ್ಗಳು, 1,80,000 ಫೋಟೋಸ್, 2,000 ವಿಡಿಯೋಸ್ಗಳು ಇರ್ತವೆ. ಈ ದಾಖಲೆಗಳಲ್ಲಿ ರಿಚ್ ಪೀಪಲ್ಸ್ ನೇಮ್ಸ್ ಬರ್ತವೆ. ಡೊನಾಲ್ಡ್ ಟ್ರಂಪ್, ಬಿಲ್ ಕ್ಲಿಂಟನ್, ಬಿಲ್ ಗೇಟ್ಸ್, ಎಲಾನ್ ಮಸ್ಕ್, ಮೈಕೆಲ್ ಜಾಕ್ಸನ್, ಇನ್ನೂ ಕೆಲವು ರಿಚ್ ಮ್ಯಾನ್ ಸಿಂಬಾಲ್ ಇದೆ ಅಂತ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನ್ ಗೊತ್ತಾ? ಹೆಸರು ಬರೋದಕ್ಕೂ ಅಪರಾಧ ಸಾಬೀತಾಗೋದಕ್ಕೂ ವ್ಯತ್ಯಾಸ ಇದೆ. ಎಲ್ಲರ ಮೇಲೂ ಆರೋಪ ಸಾಬೀತಾಗಿಲ್ಲ ಅನ್ನೋದು ಸತ್ಯ. ಇದು ಕೇವಲ ಜೆಫ್ರಿ ಎಪ್ಸ್ಟೀನ್ ಘಟನೆ ಅಲ್ಲ, ಇದು ಮೌನವಾಗಿದ್ದ ಸಾವಿರಾರು ಬಲಿಪಶುಗಳ ಘಟನೆ. ಇದು ನ್ಯಾಯ ವ್ಯವಸ್ಥೆಯ ಬಿರುಕುಗಳ ಘಟನೆ. ಇದು ಶ್ರೀಮಂತರಿಗೂ ಬಡವರಿಗೂ ಕಾನೂನು ಒಂದೇ ಇದೆಯಾ ಅನ್ನೋ ಪ್ರಶ್ನೆಯ ಘಟನೆ. ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಆದ್ರೆ ಅವನು ಕಟ್ಟಿದ ಕರಾಳ ಜಾಲದ ನೆರಳು ಇನ್ನೂ ಜಗತ್ತಿನ ಮೇಲೆ ಬೀಳ್ತಾ ಇದೆ.